ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ರೀತಿ ಸಿಂಪಲ್ ಆಗಿ ರೆಡಿಯಾಗಿ ಒಂದು ನಾಮಕರಣದ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಆ ಸಿಂಪಲ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದು ನಾನ್ ವೆಜ್ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಲ್ಲಿ ನಾಮಕರಣ ನಡೀತಿರೋದು ನಮ್ಮ ಪರಿಚಯದವರೊಬ್ಬರ ಮೊಮ್ಮಗದು. ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ನಾಮಕರಣ ಬಂದು ಗುರು ರೆಸಿಡೆನ್ಸಿ ಅನ್ನೋ ಒಂದು ಹೋಟೆಲ್ನ ಪಾರ್ಟಿ ಹಾಲ್ನಲ್ಲಿ ನಡೀತಿದೆ. ನಾವಿಲ್ಲಿ ಬಂದಾಗ ನಾಮಕರಣ ಶಾಸ್ತ್ರ ಮುಗಿಯೋ ಹಂತದಲ್ಲೇ ಇತ್ತು. ಯಾಕಂದರೆ ನಾವು ಬಂದಿದ್ದು ಸ್ವಲ್ಪ ಲೇಟಾಗಿ. ಈ ಬ್ಲೂ ಕಲರ್ ಸ್ಯಾರಿನಲ್ಲಿ ಇರೋರು ಶಶಿಕಲಾ ಆಂಟಿ ಅಂದ್ಬಿಟ್ಟು ನಮ್ಮ ಪರಿಚಯದವರು. ಪಕ್ಕದಲ್ಲಿರೋದು ನನ್ನ ಹಸ್ಬೆಂಡು. ಇವರು ಲಲಿತಾ ಆಂಟಿ ಅಂದ್ಬಿಟ್ಟು. ಇವ್ರ ಮೊಮ್ಮಗುದನೇ ನಾಮಕರಣ ನಡೀತಿರೋದು. ಪಾರ್ಟಿ ಹಾಲ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ತೊಟ್ಟಿಲ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಆ ಕ್ರೌಡ್ ಮತ್ತು ಮಂತ್ರ ಶಾಸ್ತ್ರ ಇದೆಲ್ಲರ ಗಲಾಟೆಗೆ ಪಾಪು ಸ್ವಲ್ಪ ಗಾಬರಿಯಿಂದ ಅಳ್ತಾನೆ ಇತ್ತು. ಅಳ್ತಾನೆ ಮಲ್ಕೊಂಡ್ಬಿಟ್ಟಿತ್ತು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ. ಈಗ ನಾವು ವಿಶ್ ಮಾಡಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಈ ಕಡೆ ಪಿಂಕ್ ಡ್ರೆಸ್ಸಲ್ಲಿರೋದು ನಾನು, ಮಧ್ಯದಲ್ಲಿ ಮಗುವಿನ ಅಪ್ಪ ಅಮ್ಮ, ಆ ಕಡೆಯಿಂದ ಶಶಿಕಲಾ ಆಂಟಿ ಮತ್ತು ಲಲಿತಾ ಆಂಟಿ. ಈಗ ನಾವು ಊಟ ಮಾಡೋಕ್ಕೆ ಅಂತ ಊಟದ ಹಾಲ್ಗೆ ಬಂದ್ವಿ. ಊಟ ಅಂತೂ ತುಂಬಾ ಯಮ್ಮಿಯಾಗಿತ್ತು. ರುಮಾಲಿ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿರೋದನ್ನು ಎಲ್ಲ ಐಟಮ್ಸ್ಗಳು ತುಂಬಾ ಚೆನ್ನಾಗಿತ್ತು. ನಾವು ಊಟ ಮುಗಿಸಿ ಅಲ್ಲಿಂದ ಮನೆಗೆ ಬಂದ್ವಿ. ಅದರ ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ಗೆ ಚಿಕನ್ ಸಾಂಬಾರ್ ಮತ್ತು ಇಡ್ಲಿ ಮಾಡಿದ್ದೆ. ಅದರ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ. ಚಿಕನ್ ಸಾಂಬಾರ್ ಮಾಡೋದಕ್ಕೆ ನಾನಿಲ್ಲಿ 3 ದಪ್ಪ ಈರುಳ್ಳಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಅರಿಶಿಣ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಸ್ಪೂನ್ನಷ್ಟು ಪೆಪ್ಪರ್, ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 kgಯಷ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ರುಬ್ಬಿದ ಮಸಾಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಸಾಲೆ ರುಬ್ಬಿದ ಜಾರ್ಗೆನೆ 1 ಓಳ್ನಷ್ಟು ತೆಂಗಿನ ತುರಿ, 2 ಸ್ಪೂನ್ ಉರಿಗಡಲೆ ಮತ್ತು 3 ಸ್ಪೂನ್ ಸಾಂಬಾರ್ ಪುಡಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ಜೊತೆಗೆ ಚಿಕನ್ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಕಾಯಿ ಕಡಲೆ ಮತ್ತು ಸಾಂಬಾರ್ ಪುಡಿ ರುಬ್ಬಿದಂತಹ ಪೇಸ್ಟ್ನ ಕೂಡ ಹಾಕೋತಾ ಇದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈಗ ಸಾಂಬಾರ್ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡ್ಕೊಂಡು ಸೇರಿಸ್ಕೋಬೇಕು. ನೆಕ್ಸ್ಟ್ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೊಡ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ರೆಡಿಯಾಗಿದೆ. ನಾನಿಲ್ಲಿ ಇಡ್ಲಿ ಜೊತೆಗೆ ಟೇಸ್ಟ್ ಮಾಡಿದೆ. ತುಂಬಾ ಯಮ್ಮಿಯಾಗಿತ್ತು. ಇದನ್ನು ಇಡ್ಲಿ, ದೋಸೆ, ಮುದ್ದೆ, ರೈಸ್ ಯಾವುದ್ರ ಜೊತೆಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.